ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾವು ಗಣಿತದಲ್ಲಿ ಒಂದು 16 ಮಾರ್ಕ್ಸ್ಗಳನ್ನು ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಮೋಸ್ಟ್ ಆಗಿ 1 ಮಾರ್ಕಲ್ಲಿ ಬರ್ತಕ್ಕಂಥ ವಿಡಿಯೋ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಎಷ್ಟು ಲೈಕ್ಗಳನ್ನು ಮಾಡ್ತೀರಿ ಅಷ್ಟು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ನಾನು ಇದೇ ಥರನಾಗಿರ್ತಕ್ಕಂಥ 2, 3, 4, 5 ಅಂಕಗಳ ಒಂದು ಕ್ವಶನ್ಸ್ಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಸೊ ಅದಕ್ಕಾಗಿ ನನಗೆ ಬೇಕಾಗಿರೋದು ನಿಮ್ಮ ಲೈಕ್. ನಿಮ್ಮ ಎಷ್ಟು ಲೈಕ್ಗಳು ಕ್ರಾಸ್ ಆಗ್ತಾವಲ್ಲ, ವ್ಯೂಸ್ಗಿಂತ ಹೆಚ್ಚಾಗಬೇಕು, ಆವಾಗ ಮಾತ್ರ ನಮಗೆ ಖುಷಿ ಅನ್ನಿಸ್ತದೆ. ಮತ್ತು ಕನ್ನಡದಲ್ಲಿ ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಿಂದ ತಾವು ನೋಡಿರ್ಬೋದು, ನಾವೊಂದು ಪೋಲ್ಗಳನ್ನು ಹಾಕಿದ್ದೀವಿ. ಸೊ ಪೋಲನ್ನು ಸಹಿತನೂ ನೋಡಿ. ಸೊ ನಮಗೆ ಗೊತ್ತಿದೆ 73 ಮಾರ್ಕ್ಸ್ ಕ್ವಶನ್ಸ್ಗಳು ಏನಾಗಿದ್ದಾವೆ ನಮ್ಮ ವಿಡಿಯೋಗಳಿಂದ ಬಂದಿದ್ದಾವೆ. ನಾವು 10 ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ, ಗದ್ಯದ ಭಾಗದ ಪ್ರಶ್ನೆಗಳನ್ನು ಹಾಕಿದ್ದೀವಿ, ಪದ್ಯ ಭಾಗದ ಪ್ರಶ್ನೆಗಳು ಹಾಕಿದ್ದೀವಿ, ವ್ಯಾಕರಣದಿಂದ ಹಾಕಿದ್ದೀವಿ. ಏನು ಹಾಕಿದ್ದೀವಲ್ಲ ಅದೇ ಬಂದಿದೆ. ಹುಡುಗರು ಬಹಳಷ್ಟು ಖುಷಿಯಾಗಿದ್ದಾರೆ ಕನ್ನಡದಲ್ಲಿ. ಸೊ ಕನ್ನಡದ ಹಾಗೆ ಮ್ಯಾಥಮೆಟಿಕ್ಸು ಸಹಿತ ಆಗಬೇಕು. ಸೊ ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೇ ನೋಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಈ ವಿಡಿಯೋಗಳ ಸರಣಿ ಲಾಸ್ಟ್ ಅಪ್ ಟು ಏಪ್ರಿಲ್ 15 SS ಪೇಪರ್ವರೆಗೂ ಕೂಡ ನಾವು ನಿಮಗೆ ಹಾಕ್ತಾನೆ ಇರ್ತೀವಿ. ಜಸ್ಟ್ ಓನ್ಲಿ ಫಾರ್ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಬೇಕು. ಪ್ರತಿಯೊಂದು ವಿಡಿಯೋಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಫಸ್ಟ್, ಸಮಾಂತರ ಶ್ರೇಣಿಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸಾಮಾನ್ಯ ರೂಪ ಏನಾಗಿರ್ತದೆ, ಎನ್ ಪದ ಕಂಡುಹಿಡಿಯೋ ಸೂತ್ರ, ಕೊನೆ ಎನ್ ಪದ ಕಂಡುಹಿಡಿತಕ್ಕಂಥ ಸೂತ್ರ, 2 ಪದಗಳ ನಡುವಿನ ಸಂಬಂಧವನ್ನು ಹೇಳೋದು, ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದೆ, ಸಾಮಾನ್ಯ ವ್ಯತ್ಯಾಸ ಡಿ, 2 ಪದ ಕೊಟ್ಟಾಗ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ, ಬೆಸ ಸ್ವಾಭಾವಿಕ ಸಂಖ್ಯೆಗಳು, ಸಮಸ್ವಾಭಾವಿಕ ಸಂಖ್ಯೆಗಳು. ಓಕೆ, ಸೊ ಇಷ್ಟು 13 ಏನಿದಾವಪ್ಪ ಅಂದ್ರೆ ಸಮಾಂತರ ಶ್ರೇಣಿಗಳಲ್ಲಿ 1 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇದನ್ನು ಮಲ್ಟಿಪಲ್ ಚಾಯ್ಸ್ದಲ್ಲಿನೂ ಕೇಳ್ಬೋದು, ವಾಕ್ಯ ರೂಪದಲ್ಲಿನೂ ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ, 10 ರಿಂದ 13 ಒಳಗಿರ್ತಕ್ಕಂಥ ಸೂತ್ರಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇನ್ನು ಸಮರೂಪ ತ್ರಿಭುಜಗಳಲ್ಲಿ ನೋಡೋದಾದರೆ ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ತಾವುಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ಇವುಗಳನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಒಂದು ವಿಡಿಯೋ ಹಾಕಿದ್ದೀವಿ. ಓಕೆ, ಸೊ ಸ್ವಲ್ಪ ಹೋಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೋಡಿ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಶ್ರೇಣಿಗಳು, ತ್ರಿಭುಜಗಳು, ಇವುಗಳ ವಿಡಿಯೋಗಳಿದ್ದಾವೆ. ಇಲ್ಲಿಂದ ಯಾವ್ಯಾವ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ಎಲ್ಲವನ್ನೂ ಕೂಡ ನಾವು ಹಾಕಿದ್ದೀವಿ. ಇದು ಆದರ್ಶ ರೂಪಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಯಾಕಂದರೆ ಇಲ್ಲಿಂದ ತುಂಬಾ ಕ್ವಶನ್ಸ್ಗಳು ಬರ್ತಾವೆ. ಇದು ಕೇಳಿರ್ತಾರೆ ನೋಡಿ, ಪರಸ್ಪರ ಛೇದಿಸಿದರೆ, ಆಯ್ಕೆಗೊಂಡರೆ, ಸಮಾಂತರವಾದರೆ. ನೆಕ್ಸ್ಟ್ ಬರ್ದೋದಾದರೆ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಾಗಿರ್ತದಪ್ಪ ಅಂದರೆ 28ನೇ ಪ್ರಶ್ನೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇದು ಏನು ಮಾಡಿರೋದಂದ್ರೆ ಮ್ಯಾಕ್ಸಿಮಮ್ ಆಗಿ ಕ್ವಶನ್ಸ್ಗಳನ್ನು ಕೇಳಿದರು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದನೂ ಕೂಡ 1 ಮಾರ್ಕ್ಸ್ಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೂತ್ರಗಳಿದ್ದಾವೆ, ಸ್ವಲ್ಪ ಸೂತ್ರಗಳನ್ನು ಕ್ಲಾರಿಫೈ ಮಾಡ್ಕೊಂಡಿದ್ರೆ ಸಾಕು, ಖಂಡಿತವಾಗಿ ನೀವು ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ನಾನು ಭಾಳ ವಿಡಿಯೋಗಳಿಗೆ ವ್ಯೂಸ್ಗಳನ್ನು ಮತ್ತು ಲೈಕ್ಗಳಿಗೆ ಫಿದಾಗಿದ್ದೀನಿ. ಸೊ ನನಗೆ ಬೇಕು ಲೈಕ್ಸ್ಗಳನ್ನು ಮಾಡಿದರೆ ನಾನು 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳನ್ನು ಹಾಕ್ತೀನಿ. ಸೊ ರಚನೆಗಳಲ್ಲಿ ನೋಡೋದಾದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಡ್ರಿ. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಈ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟ್ ಇದೇನೆ ಹೇಳಿದ್ದೀನಿ. ಸ್ವಲ್ಪ ನೀವುಗಳ ಕಣ್ಣಾಡಿಸ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ನಿಮಗೆ ಸಿಗ್ತದೆ. ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅಂತ ಕೇಳ್ತಾರೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಯುಕ್ಲಿಡ್ನ ನಿಯಮಗಳನ್ನು ಪರೀಕ್ಷಿಸ, ಐಲರ್ನ ನಿಯಮಗಳು, ಯುಕ್ಲಿಡ್ನ ನಿಯಮಗಳು ಸೊ ಇದಾವೆ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಬಹುಪದೋಕ್ತಿಗಳಲ್ಲಿ ಇರ್ತಕ್ಕಂಥದ್ದು 1 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಸೊ ಟೋಟಲ್ ಇಲ್ಲಿ 116 ಕ್ವಶನ್ ಆನ್ಸರ್ಸ್ ಇದ್ದಾವೆ. ಸೊ ಅದಕ್ಕಾಗಿ ನಾನು ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಇವುಗಳನ್ನು ತೋರಿಸ್ತೀನಿ, ನೀವು ಪಾಸ್ ಮಾಡಬೇಕು. ಪಾಸ್ ಮಾಡಿ ನೀಟಾಗಿ ಒಂದು ಸರಿ ನೋಡ್ಕೊಂಡು ಹೋಗಿ. ಕಂಪ್ಲೀಟಾಗಿ 16 ಮಾರ್ಕ್ಸ್ ಏನಾಗ್ತಾವಪ್ಪ ಅಂದರೆ ನಿಮ್ಮ ಕೈಯಲ್ಲೇ ಆಗ್ತವೆ. ಸೊ ಶ್ಯೂರಾಗಿ ನೀವು ಏನು ಮಾಡ್ಬೋದು, ಗಳಿಸ್ಬೋದು. ಇವು 2, 3 ಮಾರ್ಕ್ಸ್ಗೂ ಕೂಡ ಸೂತ್ರಗಳು ಇಂಪಾರ್ಟೆಂಟ್ ಆಗ್ತಾವೆ. ವರ್ಗ ಸಮೀಕರಣದ ಸಾಮಾನ್ಯ ರೂಪ, ವರ್ಗ ಸಮೀಕರಣ ಕಂಡುಹಿಡೋ ಸೂತ್ರ, ವರ್ಗ ಸಮೀಕರಣದ ಶೋಧಕ, ಇವು ಇಂಪಾರ್ಟೆಂಟ್ ಇದೆ. ಆದರ್ಶ ರೂಪ ಅಂತ ಒಂದು ಬರ್ತದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್, 3ರಲ್ಲಿನೂ ಕೂಡ ಒಂದು ಕೇಳೇ ಇರ್ತಾರೆ. ನೆಕ್ಸ್ಟ್ ತ್ರಿಕೋನಮಿತಿಯ ಪ್ರಸ್ತಾವನೆ ಬಂತು. ಟ್ರಿಗ್ನೋಮೆಟ್ರಿ ಬಗ್ಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಹೇಳ್ತಾರೆ. ಬಟ್ ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಕೂಡ ನಾವು ಹಾಕ್ತೀವಿ, ಅವುಗಳನ್ನು ನೋಡ್ಕೊಂಡು ಹೋಗಿ. ಇಲ್ಲಿಂದನೂ ಕೂಡ 1 ಮಾರ್ಕ್ ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಇರಲಿಲ್ಲ ಅಂದರೆ ಈ ಚಾರ್ಟ್ದಿಂದನೂ ಕೂಡ 1 ಮಾರ್ಕ್ ನಿಮ್ಗೆ ಏನಾಗಿರ್ತದೆ, ಬಂದೇ ಬರ್ತದೆ. ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಬಂತು, ಅನ್ವಯಗಳು, ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ, ಮಧ್ಯಾಂಕ, ಅವುಗಳನ್ನು ಕಂಡುಹಿಡಿತಕ್ಕಂಥದ್ದು.
ಸರಾಸರಿ ವಿಧಾನದಲ್ಲಿ ನೇರ ವಿಧಾನ ಹೇಗೆ, ಹಂತ ವಿಚಲನ, ಅವುಗಳ ಬಗ್ಗೆ ಇಂಪಾರ್ಟೆಂಟ್ ಇದಾವೆ. ಇಲ್ಲಿಂದ ಅಂದರೂ ಕೂಡ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರ್ತದೆ 107ರಲ್ಲಿ. ಸೊ ನೋಡ್ಕೊಂಡು ಹೋಗಿ. ಸೂತ್ರಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಆಯತ ಘನದು, ಶಂಕುವಿನ ಬಗ್ಗೆ, ಆಮೇಲೆ ಸಿಲಿಂಡರ್ ಬಗ್ಗೆ ಭಾಳ ಕ್ವಶನ್ಸ್ ಕೇಳ್ತಾರೆ. ಇಂಥವು ಸಣ್ಣ ಸಣ್ಣ ಕೇಳೋದಿಲ್ಲ, ದೊಡ್ಡ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಏನು ಮಾಡ್ತಾರೆ, ಕೇಳ್ತಾ ಹೋಗ್ತಾರೆ. ಇದು 110. ಸೊ ಇಷ್ಟಾದರೆ ಖಂಡಿತವಾಗಿ ನಾನು ನಿಮಗೆ ನಿಮ್ಮ ಎಕ್ಸಾಮ್ಗೆ 16 ಮಾರ್ಕ್ಸ್ಗಳು ಏನು 1 ಮಾರ್ಕಿಗೆ ಬರ್ತಾವಲ್ಲ ಅವೆಲ್ಲ ನಾನು ಏನು ಮಾಡಿದ್ದೀನಿ, ಕವರನ್ನು ಮಾಡಿದ್ದೀನಿ. ಇನ್ನು ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಹಿಡಿದು ಲಾಸ್ಟ್ವರೆಗೆ ಏನು ಇಷ್ಟು 110 ಕ್ವಶನ್ಸ್ಗಳಿದಾವಲ್ಲ ಅವುಗಳನ್ನ ಚೆನ್ನಾಗಿ ನೀಟಾಗಿ ನೋಡ್ಕೊಳ್ರಿ. ಆಮೇಲೆ ಯಾವ ಏರಿಯಾಗಳಲ್ಲಿ ನಿಮಗೆ ಟಫ್ನೆಸ್ ಅದ ಅದನ್ನಷ್ಟೇ ಹೆಚ್ಚು ನೋಡ್ರಿ. ಯಾಕಂದರೆ ಈಸಿ ಆಗಿರೋಕೆ ಗಮನ ಕೊಡೋಕೆ ಹೋಗಬೇಡಿ. ಈಗ ಪೈಥಾಗೋರಸ್ ಪ್ರಮೇಯ, ಥೇಲ್ಸನ ಪ್ರಮೇಯ, ಸ್ಪರ್ಶಕ ರಚಿಸೋದು, ರೇಖಾಖಂಡ ವಿಭಾಗಿಸೋದು ಇವು ಭಾಳ ಈಸಿ ಇದೆ. ಓಜಿವಾಗಿರ್ಬೋದು, ಗ್ರಾಫ್ ಅದನ್ನೇ ಮಾಡ್ಕೋತ ಹೋದರೆ ಟೈಮ್ ವೇಸ್ಟ್ ಆಗ್ತದೆ. ಬಟ್ ನೀವು ಟ್ರಿಗ್ನಾಮೆಟ್ರಿಗಳಾಗಿರ್ಬೋದು, ಆಮೇಲೆ ವೃತ್ತದ ಮೇಲ್ಬೈಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರ್ಬೋದು, ಅಪ್ಲಿಕೇಬಲ್ ಕ್ವಶನ್ಸ್ಗಳಾಗಿರ್ಬೋದು ಅವುಗಳನ್ನು ಹೆಚ್ಚು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕ್ಸ್ಗಳು ಸಿಗ್ತವೆ. ಸೊ ಅದಕ್ಕಾಗಿ ವಿಡಿಯೋಗಳಿಗೆ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು ನಿಮ್ಮ ಸ್ಟ್ರೆಂತ್ನೆಸ್ಸನ್ನು ನೀವೇನು ಮಾಡಬೇಕಪ್ಪ ಅಂದರೆ ಸ್ಟ್ರಾಂಗ್ ಮಾಡ್ಕೋಬೇಕು. ಬರೀ ಓನ್ಲಿ ಫಾರ್ ದ ಅಲ್ಲಿ ಇಲ್ಲಿ ಅವೇ ಲೆಕ್ಕಗಳನ್ನು ಬಿಡಿಸಿದರೆ ಖಂಡಿತವಾಗಿ ಸ್ಕೋರ್ ಆಗೋದಿಲ್ಲ. ನಮಗೆ ಸ್ಕೋರು ಆಗಬೇಕಾಗದ ರಿಸಲ್ಟು ಕೂಡ ಹೆಚ್ಚಾಗಬೇಕು. ಸೊ ಆ ಕಾರಣಕ್ಕಾಗಿ ನಾವು ಅದನ್ನು ಹೇಳ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅದ. 1 ಮಾರ್ಕ್ಸಿಗೆ 16 ಮಾರ್ಕ್ಸ್ಗಳು ಏನಿದಾವಲ್ಲ, ಸೊ ನಾನು ಬಹಳಷ್ಟು ಕವರ್ಗಳನ್ನು ಮಾಡಿದ್ದೀನಿ. ಇನ್ನು ನೀವು ಚೆನ್ನಾಗಿ ಅದನ್ನು ನೋಡಬೇಕು. ನೋಡೋಣ ಎಷ್ಟು ಲೈಕ್ಗಳು ಬರ್ತಾವೆ ಅನ್ನೋದ್ರ ಮೇಲೆ ನಾನು 2 ಅಂಕಗಳಲ್ಲಿ ಬಿಡಿಸಿರ್ತಕ್ಕಂಥ ಲೆಕ್ಕಗಳಿದಾವೆ. ಸೇಮ್ ಲೆಕ್ಕ ಬರ್ಬೋದು ಅಥವಾ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಬರ್ಬೋದು ಅಂತ 2 ಮಾರ್ಕ್ ಕ್ವಶನ್ಸ್ಗಳ ವಿಡಿಯೋಗಳನ್ನು ಹಾಕ್ತೀನಿ. 2, 3, 4, 5 ಖಂಡಿತವಾಗಿ ಇವತ್ತು ವಿಡಿಯೋಗಳ ಧಮಾಲ್ ಇದ್ದೇ ಇರ್ತದೆ. ನೀವು ಎಷ್ಟು ವ್ಯೂಸ್ಗಳು ಎಷ್ಟು ಲೈಕ್ಗಳಾಗ್ತವೆ ನನಗೆ ಅದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿ. ಸೊ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಎಕ್ಸಾಮ್ ಚೆನ್ನಾಗಾಗಬೇಕು. ಒಂದು 50 ಮಿನಿಮಮ್ 50 ಮಾರ್ಕ್ಸ್ ಆದರೂ ನಮ್ಮ ವಿಡಿಯೋಗಳಿಂದ ಕ್ವಶನ್ಸ್ಗಳು ಬರಬೇಕು ಅನ್ನೋದೇ ನಮ್ಮ ಟಾರ್ಗೆಟ್ ಅದ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಶೇಷವಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವ ಏರಿಯಾಗಳಲ್ಲಿ ಯಾವ ಚಾಪ್ಟರ್ಗಳನ್ನು ಡಿಫಿಕಲ್ಟ್ ಇದಾವಲ್ಲ ಅವಷ್ಟೇ ನೋಡ್ಕೊಡ್ರಿ. ಸುಮ್ಮನೆ ಬೇಕಾದಷ್ಟು ಟೈಮ್ ವೇಸ್ಟ್ ಮಾಡಿದರೆ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಮೇಲೆ ಏನಾಗ್ತದೆ, ಹೊಡೆತ ಆಗ್ತದೆ. ಸೊ ಒಂದ್ಸರಿ ನೋಡ್ಕೊಂಡ್ರೆ ಸಾಕು. ಸ್ವಲ್ಪ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಎಫರ್ಟ್ ನಿಮ್ಮದಾಗಿರಲಿ. ಕ್ವಶನ್ ಪೇಪರ್ಗಳು ಟಫೇ ಇರ್ತಾವೆ, ಅಷ್ಟೇನು ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನಾವುಗಳು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮ್ ಇದೆ, ಏನೋ ಸರಣಿ ಪರೀಕ್ಷೆ ಅದು ಇದು ಅಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇರೋದಿಲ್ಲ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ನಿಮ್ಮ ಲೈಕ್ಗಳನ್ನು, ನಿಮ್ಮ ವ್ಯೂಸ್ಗಳನ್ನು ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ.